ನೀವು ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಇದೊಂದನ್ನ ರೂಢಿಯಲ್ಲಿ ಇಟ್ಕೊಂಡ್ಬಿಡಿ, ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದು ಅಭ್ಯಾಸ ನಿಮಗೆ ಮನೆಯಿಂದ ಬಿಟ್ಟು ಹೋಗೋದಿಲ್ಲ, ನಿಮ್ಮ ಮನಸ್ಸಿಂದನೂ ಬಿಟ್ಟು ಹೋಗೋದಿಲ್ಲ. ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಫಸ್ಟು ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬಂದುಬಿಡ್ತಾರೆ. ವಾಶ್ರೂಮ್ಗೆ ಹೋಗಿ ಬಂದುಬಿಟ್ಟು ಅಡುಗೆ ಮನೆಗೆ ಕೂತ್ಕೊಂಡ್ಬಿಡ್ತಾರೆ. ಅಡುಗೆ ಮನೇಲಿ ಅಡುಗೆ ಫಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಅದು ಅಡುಗೆ ಮನೇಲಿ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆ ಇದ್ದಾಳೆ, ಇಲ್ಲ 1 ಅವರ್ ಆದರೂ ಮುಂಚೆ ಇದ್ದಾಳೆ, ಎದ್ದುಬಿಟ್ಟು ಹಂಗೆ ಫಸ್ಟು ಕೈ ಕಾಲು ಮುಖ ತೊಳ್ಕೊಂಡು ಹಂಗೆ ಕಸ ಎಲ್ಲ ಹೊಡ್ಕೊಂಡು ಅಂಗ್ಳ ಸಾರಿಸಿ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಆನಂತರ ನೀವು ಯಾವುದೇ ಕೆಲಸನೂ ಮಾಡ್ಕೊಳ್ಳಿ. ಆಗ ನಿಮ್ಮ ಯಾವುದೇ ಕೆಲಸನೂ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡ್ಕೊಳೋದ್ರಿಂದ ಮನೇಲಿ ಖುಷಿ ಇರುತ್ತೆ, ಹಾಗೆ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಮನೆ ನೋಡ್ತಾ ಇದ್ದರೆ ನಮಗೆ ಇನ್ನೂ ಆ್ಯಕ್ಚುಲಿ ಕೆಲಸ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಅಂಥ ಎನರ್ಜಿ ಕೂಡ ಬರುತ್ತೆ. ಯಾಕೆಂದರೆ ಫಸ್ಟು ಮನೆ ಕ್ಲೀನ್ ಆದರೆ ನಮ್ಮ ಮನಸ್ಸು ಕೂಡ ತುಂಬಾ ಶುದ್ಧವಾಗುತ್ತೆ. ಇಲ್ಲ ಮನೆ ಒಂದು ಸ್ವಲ್ಪ ತುಂಬ ಗಜಿಬಿಜಿ ಇತ್ತು ಅಂತಂದರೆ ಮನಸ್ಸಲ್ಲಿ ಒಂಥರ ಗೊಂದಲ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಮನೆ ಇನ್ನೂ ಕ್ಲೀನ್ ಆಗಿಲ್ವಲ್ಲ ಅನ್ನೋ ಥರ, ಇಲ್ಲಾಂದರೆ ಇನ್ನೂ ಕೆಲಸ ಆಗಿಲ್ಲ, ಯಾವುದು ಕೆಲಸ ಆಗ್ತಾ ಇರಲಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಮನೇನ ಸ್ವಚ್ಛ ಮಾಡಬೇಕು, ಆನಂತರ ನೀವು ಅಡುಗೆ ಮನೆಗೆ ಬನ್ನಿ. ಸೊ ಮುಂಚೆನೇ ಬಂದುಬಿಟ್ಟು ಅಡುಗೆ ಮನೆಗೆ ಬರಬೇಡಿ, ಅದರಿಂದ ನೆಗೆಟಿವ್ ಎನರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಟೈಮ್ ಇಲ್ಲ, ಮಕ್ಕಳು ಬೇಗ ಕಳಿಸ್ಬೇಕು, ಏನು ಮಾಡೋಕ್ಕಾಗುತ್ತೆ, ಡ್ಯೂಟಿಗೆ ಹೋಗಬೇಕು. ನಾವು ಡ್ಯೂಟಿಗೆ ಹೋಗೋರೆಲ್ಲ ಏನು ಮಾಡಬೇಕು ಅಂತ ಹೇಳ್ತೀರಾ? ಸರಿ 1 ಅವರ್ ಬೇಗನೆ ಎದ್ದೇಳಿ, ಇಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಬೇಗ ಎದ್ದೇಳಿ, ಎದ್ಬಿಟ್ಟು ಮಾಡ್ಕೊಳ್ಳಿ. ಹಂಗೆ ಮಾಡ್ಕೊಳ್ಳೋದ್ರಿಂದ ಕೆಲಸ ಕೂಡ ಬೇಗ ಆಗುತ್ತೆ. ರಾತ್ರಿ ಮಲಗೋಕ್ಕೂ ಮುಂಚೆ ಮನೆಯೆಲ್ಲ ಸ್ವಲ್ಪ ಒಂದು ಕಡೆಯಿಂದ ಸ್ವಚ್ಛತೆ ಮಾಡ್ಕೊಳ್ಳಿ. ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಬೇಗನೆ ಕೆಲಸ ಆಗೋಗುತ್ತೆ. ನಾನು ರಾತ್ರಿನೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ನಾನು ಮಾರ್ನಿಂಗ್ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಈಗ ಮಗಳಿಗೆ ರೆಡಿ ಮಾಡಿಬಿಟ್ಟೆ, ಅವಳು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಬಂದ್ಲು. ನಾನು ಹಾಲು ಕಾಯಕ್ಕಿಟ್ಟೆ, ತಿಂಡಿಗೂ ಕೂಡ ಒಂದು ಕಡೆಗೆ ಇಟ್ಟಿದ್ದೀನಿ. ಮಗುಂಗೆ ನಾನೇ ಟಿ ವಿ ಹಾಕಬೇಕು, ಅವ್ರ ಅಕ್ಕ ಹಾಕಿದ್ರೆ ಬೇಡ ಅಂತ ಹೇಳ್ತಾನೆ. ನಾನು ಟಿ ವಿ ಆನ್ ಮಾಡ್ಕೊಟ್ಟು ಹೋಗ್ತೀನಿ. ಹಂಸಾಲೆ ದೇವ್ರ ಪೂಜೆ ಮಾಡ್ತಾ ಇದ್ದಾಳೆ. ಇಷ್ಟೊತ್ತಿಗೆಲ್ಲ ತಿಂಡಿ ಕೂಡ ರೆಡಿ ಆಗಿರುತ್ತೆ, ಯಾಕಂದರೆ ಅವಳೆ ಸ್ನಾನ ಮಾಡ್ಕೊಂಡು ಬರೋದೊಳಗೆ ತಿಂಡಿ ಎಲ್ಲ ರೆಡಿ ಆಗಿರಬೇಕು. ಇಲ್ಲ ಅಂತಂದರೆ ಅವಳು ತಿನ್ನೋದು ಲೇಟ್ ಆಗಿರೋದ್ರಿಂದ ನನಗೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಿಂಡಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಂತೂ ಪಲಾವ್ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ, ಸ್ವಲ್ಪ ಐಡಿಯಾ ಓಡಿಸಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಮನೆಯಲ್ಲಿ ಯಾವಾಗಲೂ ಅಷ್ಟೇ, ನನಗಂತೂ ಇವಾಗಂತೂ ಯಾವ ರೀತಿ ಆಗಿದೆ ಅಂದರೆ ಈ ಹೊಸ ಮನೆ ಬಂದಮೇಲಂತೂ ನಂಗೆ ತುಂಬಾ ಒಂಥರ ಮೈಂಡ್ ಫ್ರೆಶ್ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಟ್ ನಾನು ಅಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೆ ಇದೇ ರೀತಿಯೇ ಕೆಲಸನ. ಆದರೆ ನನಗಲ್ಲಿ ಯಾವ ರೀತಿ ಇತ್ತು ಅಂದರೆ ಮೈಂಡ್ ಅಷ್ಟು ಕೂಲ್ ಆಗ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಏನಾದರೂ ಒಂದು ಟೆನ್ಷನಲ್ಲಿ ಇರ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಈ ಮನೆಗೆ ಬಂದಮೇಲೋ ಏನೋ ಒಂದು ಗೊತ್ತಿಲ್ಲ, ಬಟ್ ತುಂಬಾ ಮೈಂಡ್ ಫ್ರೆಶ್ ಆಗಿರುತ್ತೆ ನನಗೆ. ಸೊ ಇನ್ನೊಂದು ಏನಂತಂದರೆ ಈ ಒಂದು ರೂಢಿನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಮಾಡೋದು, ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮನೆ ಕೆಲಸ ಮಾಡ್ಕೊಂಡು ನಂತರ ಅಡುಗೆ ಮಾಡ್ಕೊಳ್ಳಿ. ಅದಾದಮೇಲೆ ಮನೆಯೆಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಸ್ವಚ್ಛ ಮಾಡ್ಕೊಳ್ಳಿ, ರಿಲೀಫ್ ಆಗಿರಿ.